ಭೂಮಿಗೆ ಹಾವಳಿ ನಡೆಸಿ ನಮ್ಮ ಜೀವನೋಪಾಧಿಯಾದಂತಹ ಕೃಷಿಗಳನ್ನು ನಾಶ ಮಾಡಿ ನಮಗೂ ಜೀವದ ಭಯವನ್ನು ಉಂಟು ಮಾಡಿ ಮನೆ ಬಿಟ್ಟು ಹೊರಗೆ ಹೋಗಲು ಸಾಧ್ಯವಾಗದಂತಹ ಒಂದು ಸನ್ನಿವೇಶ ಇವತ್ತು ನಮ್ಮ ಪ್ರದೇಶದಲ್ಲಿ ಆಗ್ತಾ ಇದೆ. ಸ್ನೇಹಿತರೆ, 5 ಗಂಟೆಯ ನಂತರ ಮನೆ ಬಿಟ್ಟು ಬರುವುದು ಅಂತ ಹೇಳಿದರೆ ಕೆಲವರು ಈಗ ಹೇಳ್ತಾರೆ ಮುಂದೆ ಬರುವ ಸಾಧ್ಯತೆ ಇಲ್ಲ, ನಾವು 5 ಗಂಟೆ ಮೇಲೆ ಮನೆ ಬಿಟ್ಟು ಹೋಗುವಾಗಿಲ್ಲ. ಮಕ್ಕಳು ಕಾಲೇಜಿಗೆ ಹೋದರೆ ಅವರು 5 ಗಂಟೆಯ ಮೊದಲು ಮನೆಗೆ ತಲುಪದಿದ್ದರೆ ಮನೆಯವರಿಗೆ ಆತಂಕ, ಇವರು ಮನೆಗೆ ಹೇಗೆ ತಲುಪ್ತಾರಪ್ಪ ಅಂತ. ಯಾಕೆಂದರೆ ದಾರಿಯಲ್ಲಿ ಏನಾಗಬಹುದು ಎಂಬುದು ನಮ್ಮೆಲ್ಲರ ಒಂದು ಹೆದರಿಕೆ. ಇದಕ್ಕೆ ಪರಿಹಾರವನ್ನು ನೀಡದೇ ಇದ್ದಲ್ಲಿ, ನಮ್ಮ ಕೃಷಿಯನ್ನು ರಕ್ಷಣೆ ಮಾಡದೇ ಇದ್ದಲ್ಲಿ, ನಮ್ಮ ಜೀವಕ್ಕೆ ರಕ್ಷಣೆ ಕೊಡದೇ ಇದ್ದಲ್ಲಿ ಖಂಡಿತವಾಗಿಯೂ ನಾವು ಮುಂದಿನ ಉಗ್ರ ಹೋರಾಟವನ್ನು ಮಾಡ್ತೇವೆ. ಉಗ್ರ ಹೋರಾಟ ಅಂದರೆ ನಾವು ಮುಂದಿನ ವಾರ ಈಗಾಗಲೇ ನಾವು ತೀರ್ಮಾನಿಸಿದ್ದೇವೆ. ಮುಂದಿನ ವಾರ ನಾವು ಅರಣ್ಯ ಸಚಿವರ ಭೇಟಿಗೆ ಹೋಗ್ತಾ ಇದ್ದೇವೆ. ಅವರ ಮೂಲಕ ನಾವು ಈ ಆಹ್ವಾನವನ್ನು ನಾವು ಮುಂದಿಡ್ತಾ ಇದ್ದೇವೆ. ಆದರೂ ನಮಗೆ ವ್ಯವಸ್ಥೆ ಮಾಡದೇ ಇದ್ದರೆ ಖಂಡಿತವಾಗಿಯೂ ನಾವು ಮುಂದಿನ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಬದುಕುಳಿವಿನ ವ್ಯವಸ್ಥೆ ಇದು, ನಮ್ಮ ಜೀವದ ವ್ಯವಸ್ಥೆ ಇದು. ನಮ್ಮ ಮಕ್ಕಳಿಗೆ ಈ ಮಣ್ಣಿನಲ್ಲಿ ಬದುಕಬೇಕಾದರೆ ದಾರಿಯನ್ನು ನಾವು ಇವತ್ತು ತೋರಿಸಿಕೊಡದೇ ಇದ್ದಲ್ಲಿ ನಮ್ಮ ಮಕ್ಕಳು ಈ ಊರಿನಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸನ್ನಿವೇಶ ಈ ಊರಿನಲ್ಲಿ ಆಗ್ಲಿಕ್ಕಿದೆ. ಇವನೇ ನೋಡು ಅನ್ನದಾತ, ಹೊಲದೆ ದುಡಿದೆ ದುಡಿವನು, ನಾಡ ಜನರ ಉಳಿಸಲೆಂದು ದವಸ ಧಾನ್ಯ ಬೆಳೆವನು ಅಂತ ಮುಂದುವರಿತಿದೆ ಹಾಡು. ನಾವಿದೊಂದು ಸ್ವಲ್ಪ ಶಾರ್ಟ್ ಮಾಡುವ. ಇವನೇ ನೋಡು ಅನ್ನದಾತ, ಹೊಲದೆ ದುಡಿದೇ ಮಡಿವನು ಅನ್ನುವಂಥ ಸ್ಥಿತಿ ಉಂಟು. ಹೊಲದೆ ದುಡಿದು ಮಡಿತಾನೆ ಅನ್ನುವ ಒಂದು ಆತಂಕ ಮತ್ತು ದುಃಖದಿಂದ ನೀವೆಲ್ಲ ಇಲ್ಲಿ ಸೇರಿದ್ದು, ನಿಮ್ಮ ಜೊತೆ ನಾನು ಸೇರಿದ್ದು. ವಿಷಯದ ಪ್ರಸ್ತಾವನೆ ಮಾಡಿದ ನಿಮ್ಮ ಸಂಸ್ಥೆಯ ಅಧ್ಯಕ್ಷ ಬಿಟ್ಟಿಯವರು ಬಹಳ ಗಂಭೀರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಸಮಸ್ಯೆಯನ್ನು ಹೇಳಿದರು, ಪರಿಹಾರವನ್ನು ಹೇಳಿದರು. ಮಾನವನ ನಡುವೆ ಇರುವಂತಹ ಸಂಘರ್ಷಕ್ಕೆ ಯಾವಾಗ ಅಂತ್ಯ ಎಂಬ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಾ ಇರುತ್ತದೆ. ತಲೆತಲಾಂತರಗಳಿಂದ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಂತಹ ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವ ಸಾಮಾನ್ಯ ಜನರು ಇವತ್ತು ತ್ರಿಶಂಕು ಲೋಕದಲ್ಲಿದ್ದಾರೆ, ರೈತರು ತ್ರಿಶಂಕು ಲೋಕದಲ್ಲಿದ್ದಾರೆ ಎಂದು ಹೇಳಲು ಬಯಸುತ್ತೇನೆ. ಯಾಕೆಂದರೆ ಈಗಾಗಲೇ ಹಲವಾರು ಸಮಸ್ಯೆಗಳು ರೈತನ ಮೇಲೆ ತೂಗುಗತ್ತಿಯಾಗಿ ನಿಂತಿದೆ. ರೈತರ ಮೇಲೆ ಬರೆ ಎನ್ನುವಂತಹ ರೀತಿಯಲ್ಲಿ ಈಗ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವುದೇ. ದಿನದಿಂದ ದಿನಕ್ಕೆ ಈ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತಿರುವಾಗ ಸರ್ಕಾರ ಮತ್ತು ಇಲಾಖೆಗಳು ಕಣ್ಣು ಮುಚ್ಚಾಲೆ ಆಟ ನಡೆಸ್ತಾರೆ ಅಂತ ಹೇಳಲು ನಾನು ಬಯಸುತ್ತೇನೆ. ಯಾಕೆ ಕಳೆದ ವರ್ಷ ಇಜಲಂಬಾಡಿಯಲ್ಲಿ 2 ಪ್ರಾಣ ಹೋಯಿತು. ಅವತ್ತು 2 ವಾರ ಅರಣ್ಯ ಇಲಾಖೆಯವರು ಬಂದು ಕಾಡಾನೆಯನ್ನು ಓಡಿಸ್ತಾರೆ ಅಂತ ಹೇಳಿ ಓಡಿಸಿಬಿಟ್ರು. ಮತ್ತೆ ಅದರ ಹಿಂದುಗಡೆ ಹೋಗ್ಲಿಲ್ಲ. ಸನ್ಮಾನ್ಯ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳಲ್ಲೊಂದು ಮನವಿ ಮಾಡುತ್ತೇನೆ. ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳಿವೆ. ಅರಣ್ಯ ವಲಯಗಳಿಂದ ಊರಿಗೆ, ಹಳ್ಳಿ ಪ್ರದೇಶಗಳಿಗೆ ಕಾಡಾನೆ ಆಗಲಿ, ಚಿರತೆಯಾಗಲಿ, ಹುಲಿಯಾಗಲಿ ಅದು ಬರುವಾಗ ನೀವು ನಿರೀಕ್ಷೆ ಮಾಡಬೇಕು, ಅದರ ಚಲನವಲನಗಳನ್ನು ನಿರೀಕ್ಷಿಸಬೇಕು. ಒಂದು ವೇಳೆ ಊರಿಗೆ ತಲುಪುತ್ತಾ ಇದ್ರೆ ಅದನ್ನು ಕಾಡಿಗೆ ಅಟ್ಟುವಂತ ಪ್ರಯತ್ನ ಅರಣ್ಯ ಅಧಿಕಾರಿಗಳಿಂದ ಆಗ್ಲೇಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಜೀವ ಹೋದ ಮೇಲೆ ಪರಿಹಾರ ಕೊಟ್ಟು ಏನು ಪ್ರಯೋಜನ? ಜನರ ಜೀವ ಹೋದ ಮೇಲೆ ಬೆವರು ಸುರಿಸಿ ಇಲಾಖಾಧಿಕಾರಿಗಳು ಅಲ್ಲಿ ಬೀಡು ಬಿಟ್ರೆ ಏನು ಪ್ರಯೋಜನ? ಒಂದು ಕುಟುಂಬದ ಆಧಾರ ಸ್ತಂಭವಾಗಿದ್ದ ವ್ಯಕ್ತಿ ಸತ್ತು ಹೋಗಿದ ಮೇಲೆ ಸರ್ಕಾರ ಪರಿಹಾರ ಕೊಟ್ಟರೆ ಏನು ಪ್ರಯೋಜನ? ಆ ಪರಿಹಾರ ಸಿಗ್ಲಿಕ್ಕೆ ಅವನು ಕಚೇರಿ ಮೇಲೆ ತಿಳಿಬೇಕಾಗ್ತದೆ. ಇದು ನಾವು ನೋಡುದಲ್ವಾ? ಆದ್ದರಿಂದ ಸರ್ಕಾರ ಮತ್ತು ಇಲಾಖೆಯನ್ನು ಒತ್ತಾಯಿಸ್ತೇನೆ, ನಮಗೆ ಬೇಕಾದಂತಹ ಶಾಶ್ವತ ಪರಿಹಾರ ಬೇಕು. ನಮಗೆ ಕಾಡು ಪ್ರಾಣಿ ಹಾವಳಿಯಿಂದ ಇಲಾಖಾಧಿಕಾರಿಗಳೇ, ಸರ್ಕಾರದ ಸಚಿವರುಗಳೇ, ಕಾಡು ಪ್ರಾಣಿ ಹಾವಳಿಯಿಂದ ಸಾಮಾನ್ಯ ಜನರು, ಬಡ ಜನರು ಸಾಯುತ್ತಿದ್ದಾರೆ. ಕೃಷಿ ನಾಶ, ಅನೇಕ ಕನಸುಗಳನ್ನು ಕಟ್ಟಿ ನಿರಂತಹ ಕೃಷಿ ದಿನ ರಾತ್ರಿ ಬೆಳಗಾಗುವಷ್ಟರಲ್ಲಿ ಕೃಷಿ ನಾಶವಾಗುವಾಗ ಆ ರೈತನ ಅವಸ್ಥೆ ಎಂಥದು. ಆದ್ದರಿಂದ ಇದಕ್ಕೆ ಶಾಶ್ವತ ಪರಿಹಾರ. ಒಬ್ಬರನ್ನು ಬಲಿ ಪಡೆದುಕೊಳ್ಳುವಾಗ ಅಲ್ಲ ಇಲಾಖೆಗಳು ಎಚ್ಚೆತ್ತುಕೊಳ್ಳುವುದು, ಸರ್ಕಾರಗಳು ಎಚ್ಚೆತ್ತುಕೊಳ್ಳುವುದು ಎಂದು ಹೇಳಲು ನಾನು ಬಯಸುತ್ತೇನೆ. ಬಂಧುಗಳೇ, ಸರ್ಕಾರ ಬದಲಾಗ್ತಾ ಇರುತ್ತದೆ, ಜನಪ್ರತಿನಿಧಿಗಳು ಬದಲಾಗ್ತಾ ಇರುತ್ತದೆ.
ಆದರೆ ರೈತನ ಸಮಸ್ಯೆ ಯಾವತ್ತೂ ಪರಿಹಾರ ಕಂಡುಕೊಂಡಿಲ್ಲ. ಒಂದು ಸರ್ಕಾರ ಬರುವಾಗ ಹಿಂದಿನ ಸರ್ಕಾರವನ್ನು ದೂರುತ್ತಾರೆ, ಇಂದು ಜನಪ್ರತಿನಿಧಿಗಳು ಶಾಸಕರಾದರೆ ಹಿಂದಿನ ಶಾಸಕರನ್ನು ದೂರುತ್ತಾರೆ. ಶಾಸಕರುಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡುತ್ತೇನೆ, ನಮ್ಮ ಸಮಸ್ಯೆ ಬಗೆಹರಿಸದಿದ್ದರೆ ಮುಂಬರುವ ಚುನಾವಣೆಗಳಲ್ಲಿ ನಾವು ಚುನಾವಣೆ ಬಹಿಷ್ಕಾರ ಮಾಡುವುದಿಲ್ಲ. ಬದಲಾಗಿ ನೋಟಾಕ್ಕೆ ಮನೆ ಮನೆ ಹತ್ತಿ ಪ್ರಚಾರ ಮಾಡುತ್ತೇವೆ. ಜನಪ್ರತಿನಿಧಿಗಳು ಯಾಕಾಗಿ ಬೇಕು? ಜನಪ್ರತಿನಿಧಿಗಳು ಬೇಕಾಗಿರೋರು ನಮ್ಮ ಸಮಸ್ಯೆಯನ್ನು ಆಲಿಸಲು, ಅದನ್ನು ಬಗೆಹರಿಸಲು. ಚುನಾವಣೆ ಬರುವಾಗ ಭರವಸೆಗಳ ಸುರಿಮಾಲೆ ನಮಗೆ ನೀಡುತ್ತದೆ. ಆದರೆ ಚುನಾವಣೆ ಬಿಟ್ಟ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ಭರವಸೆ ಅಲ್ಲೇ ಉಳಿದಂತಾಗಿದೆ. ಆದ್ದರಿಂದ ಸನ್ಮಾನ್ಯ ಶಾಸಕರುಗಳಲ್ಲಿ, ಎಲ್ಲಾ ಜನಪ್ರತಿನಿಧಿಗಳಲ್ಲಿ, ಸಂಸದರಲ್ಲಿ ನಾವು ಬೇಡಿಕೊಳ್ಳುತ್ತೇವೆ, ನಮ್ಮ ಈ ನೋವನ್ನು, ನಮ್ಮ ನೋವಿನೊಂದಿಗೆ ನೀವು ಇರಬೇಕು, ಕೈ ಜೋಡಿಸಬೇಕು, ನಮ್ಮ ನೋವಿಗೆ ನೀವೇ ದೊರೆಯುತ್ತಬೇಕು ಅಂತ ಹೇಳಲು ನಾನು ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ತಾವು ಇಲ್ಲಿ ಬಂದಿದ್ದೀರಾ. ಒಂದು ಅಂದರೆ ಕೆಲವೊಂದೆಲ್ಲ ನೀವು ಏನೇನು ಸಭೆಯಲ್ಲಿ ಪ್ರಸ್ತಾವ ಮಾಡಿದ್ರಿ ಅದನ್ನು ತುಂಬ ವಿವರವಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ. ಅದಕ್ಕೆಲ್ಲ ಸೈಂಟಿಫಿಕ್ ರೀಸನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ತಾವು ಹೇಳಿದಾಗೆ ಕಾಡೊಳಗಡೆ ಆನೆಗೆ ಆಹಾರದ ಕೊರತೆ ಇದೆಯಾ ಅಂತ ಒಂದು, ಆ್ಯಕ್ಚುಲಿ ಆಹಾರದ ಕೊರತೆ ಇಲ್ಲ. ಆನೆಗಳ ಸ್ವಭಾವವನ್ನು ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ ಅದು ಆನೆ ಏನಕ್ಕೆ ಆಚೆ ಬರುತ್ತೆ ಅಂತ. ನನ್ನ 21 ವರ್ಷದ ಸೇವಾವಧಿಯಲ್ಲಿ 15 ವರ್ಷ ನಾನು ಆನೆ ಸಂಘರ್ಷ ಇರುವಂಥ ಜಾಗದಲ್ಲೇ ಸರ್ವಿಸ್ ಮಾಡಿದ್ದೀನಿ. ಹಾಗಾಗಿ ಅದ್ರ ಸ್ವಭಾವ ನನಗೆ ಒಂದು ಲೆಕ್ಕಾಚಾರಕ್ಕೆ ಗೊತ್ತಿದೆ, ಹೇಗೆ ಏನು ಯಾಕೆ ಆಚೆ ಬರ್ತದೆ ಇಲ್ಲ ಅಂತ. ಇಲ್ಲಿ ಇಡೀ ಕರ್ನಾಟಕ ಜಿಯೋಗ್ರಫಿಕಲ್ ಏರಿಯಾ ಬಂದು 1,90,000. ಈ 12,800 ಎಕರೆಯಲ್ಲಿ ಆನೆದು ಜಾಸ್ತಿ ನಾನು ಬಂದ ತಕ್ಷಣ ತಿಳ್ಕೊಂಡಿದ್ದು. ಒಂದು ಚಾರ್ಮಾಡಿ ಅಕ್ಕಪಕ್ಕ ಇದೆ, ಯಾಕೆಂದರೆ ಚಾರ್ಮಾಡಿ ಕನಪಾಡಿ 5,600 ಹೆಕ್ಟೇರ್ ಇದೆ, ದೊಡ್ಡ ಕಾಡು. ಅದಕ್ಕೆ ಅಟ್ಯಾಚ್ ಆಗಿ ಧರ್ಮಸ್ಥಳ ಮುಂಡಾಜೆ ರಿಸರ್ವ್ ಫಾರೆಸ್ಟ್ ಇದೆ. ಒಂದು ಲೀನಿಯರ್ ಪ್ಯಾಚ್ ಮುಂಡಾಜೆಯಿಂದ ಧರ್ಮಸ್ಥಳದವರೆಗೂ ಒಂದೇ ಗುಡ್ಡ, ಒಂದು ಲೀನಿಯರ್ ಸ್ಟ್ರೈಟ್ ಲೈನಲ್ಲಿ ಆಲ್ಮೋಸ್ಟ್ ಬರ್ತದೆ. ಅಪ್ ಅಂಡ್ ಡೌನ್ಸ್ ಇದೆ, ದೊಡ್ಡ ಗುಡ್ಡ ಬಂದು ಕೆಳಗಡೆ ಹಿಂಗೆ ಆಗುತ್ತೆ. ಮ್ಯಾಕ್ಸಿಮಮ್ ಆನೆ ಎಲ್ಲ ಬರ್ತಾ ಇರೋದು ಆ ಬಾಳೂರು ಫಾರೆಸ್ಟಿಂದ ಕೆಳಗಿಳಿದು ಚಾರ್ಮಾಡಿ ಕನಪಾಡಿಗೆ ಬಂದು, ಅಲ್ಲಿಂದ ಧರ್ಮಸ್ಥಳ ಮುಂಡಾಜೆ ಬಂದು ಬೊಳಿಯಾರ್ ಅಲ್ಲಿ ಬರ್ತಾ ಅಂದಿವೆ, ತೋಟ ತಡಿ ಸಿಗುತ್ತೆ, ಕಿಬಿದ್ರೆ ಸಿಗುತ್ತೆ, ಬೊಳಿಯಾರ್ ಬರ್ತದೆ, ಅಲ್ಲೇ ನೇರ್ತಣ ಇದೆ, ಮಾಕಳ ಇದೆ. ಇಲ್ಲೇ ಅಕ್ಕಪಕ್ಕನೇ ಆನೆದು ಸಮಸ್ಯೆ ತುಂಬ ಇರೋದು. ಇದು ನಿಮಗಿಂತ ಜಾಸ್ತಿ ಮೊದಲೇ ನಾವೇ ಗಮನ ಹರಿಸಿ ಅದಕ್ಕೆ ಏನೇನು ಕ್ರಮ ತಗೋಬೇಕಂತೆಲ್ಲ ಬರ್ದಿದ್ವಿ. ಅದರಲ್ಲಿ ಅಂತ ತಂಗಚ್ಚನವ್ರು ಇದ್ದಾರೆ, ಇಲ್ಲಿ ಬಂದಿದ್ದಾರ, ಅವ್ರದ್ದು ಸಮಸ್ಯೆ ಇತ್ತು. ನಾನು ಅವ್ರ ಮನೆಗೂ ಹೋಗಿದ್ದೆ. ಆಮೇಲೆ ಅದರಲ್ಲಿ ಒಂದು 3 ಕಿಲೋಮೀಟರ್ ಅಲ್ಲಿ EPD ಬೇಕು ಅಂತ ಕೇಳಿದ್ವಿ. 1.5 ಕಿಲೋಮೀಟರ್ ಈ ವರ್ಷ ಅನುದಾನ ಬಂತು, 1.5 ಕಿಲೋಮೀಟರ್ ಮಾಡಿದ್ವಿ. ಮಾಡಿದ್ಮೇಲೆ ಸಮಸ್ಯೆ ತುಂಬ ಕಮ್ಮಿ ಆಗಿದೆ ಅನ್ಸುತ್ತೆ ಅವ್ರ ಮನೆ ಹತ್ರ. ಅದೇ ಥರ ಫಸ್ಟ್ ನಾವು ಆನೆದು ಸಂಘರ್ಷ ಕಡಿಮೆ ಮಾಡ್ಬೇಕಾದ್ರೆ ಫಸ್ಟ್ EPDಗೆ ಹೋಗ್ತೀವಿ. EPD ಆದಮೇಲೆ ತಮ್ಮಗುರುಗಳು ಹೇಳ್ದಂಗೆ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತ ಬಂದಿದೆ. ನಾವು ಬಿಟಿಪುರ ಬಂದರಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಹೋಗಿದೆ EPD ಆದಮೇಲೆ. ಅದಕ್ಕೂ ಕೆಲವು ಆನೆಗಳು ಬಗ್ಗಲ್ಲ, ಕಂಟ್ರೋಲ್ ಆಗಲ್ಲ. ಅದಕ್ಕೆ ಮತ್ತೆ ರೈಲ್ವೆ ಬ್ಯಾರಿಕೇಡು, ಸ್ಪೆಷಲ್ ಸ್ಟ್ರಕ್ಚರ್ಸ್ ಎಲ್ಲ ಆ ಥರ ಬಂದಿದೆ. ಈಗ ನಾನು ಚಾರ್ಮಾಡಿ ಕನಪಾಡಿಯಿಂದ ಧರ್ಮಸ್ಥಳ ಮುಂಡಾಜೆ ರಿಸರ್ವ್ ಫಾರೆಸ್ಟ್ ಬರೋದು 10 ಕಿಲೋಮೀಟರ್ ಸೋಲಾರ್ ಫೆನ್ಸ್, ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಬೇಕಂತ ಕೇಳಿದ್ವಿ. ಅದೇನಾದ್ರು ಬಂದು ಕೆಲಸ ಪೂರ್ಣ ಆದರೆ 90% ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ನನ್ನ ಪ್ರಕಾರ. ಅಂದರೆ ಸರ್ವಿಸಲ್ಲಿ ನನ್ನ ಅನುಭವ ಪ್ರಕಾರ ಈ ಆನೆದು ಅವಳಿ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಅಲ್ಲೇ ಚಾರ್ಮಾಡಿ ಕನಪಾಡಿಲೇ ಸ್ಟಾಪ್ ಆಗುತ್ತೆ. ಅದ್ರಕ್ಕೂ ಆನೆ ಏನಾದರೂ ಬರೋದು ಕಡಿಮೆ ಆಗಿಲ್ಲ ಅಂತಂದರೆ ಒಂದು ಸ್ಪೆಷಲ್ ಸ್ಟ್ರಕ್ಚರ್ಸ್ ಅಂತ ಈಗ ತಿತಿಪತಿಲಿ ಮಾಡ್ತಾ ಇದ್ದಾರೆ. 1 ಕಿಲೋಮೀಟರ್ 1,90,00,000 ಬೇಕಾಗುತ್ತೆ. ಆ ಥರದ 10 ಕಿಲೋಮೀಟರ್ ಸಿಮೆಂಟ್ ಸ್ಟ್ರಕ್ಚರ್ ಮಾಡಿದರೆ 100% ಆನೆ ಬರೋದು ಈ ಕಡೆ ನಿಂತೇ ಹೋಗ್ತದೆ. ಅದೊಂದು ನಾವು ಆಲ್ರೆಡಿ ಕೇಳಿದ್ವಿ, ಬಂದ ತಕ್ಷಣ ಅದು ಮಾಡ್ತೀವಿ. ಆಮೇಲೆ ಇಲ್ಲಿ ತುಂಬ ಇಂಡೇನಿಲ್ಲ, ಇಲ್ಲಿ ಮ್ಯಾಕ್ಸಿಮಮ್ ಏನು ಘಟ್ಟದ ಮೇಲೆ ಆನೆ ಸಮಸ್ಯೆ ಇದೆ ಅಷ್ಟಿಲ್ಲ. ಈಗ ಬೊಳಿಯಾರ್ ಸುತ್ತಮುತ್ತ ಇರೋದು 3 ಆನೆ, ಒಂದು ದೊಡ್ಡದೊಂದು ಗಂಡಿದೆ, ಅದರಲ್ಲಿ ಇನ್ನೊಂದು ಹೆಣ್ಣು, ಒಂದು ಇವರೆಲ್ಲ ಮರಿ ಅಂತ ಕರೀತಾರೆ. ಅದು ಒಂದ್ಸಲ 3 ಒಟ್ಟಿಗೆ ಬರ್ತವೆ, ಇಲ್ಲ ಒಂದು ಇನ್ನೊಂದು ಕಡೆ ಹೋಗುತ್ತೆ, ಇನ್ನೊಂದು ಕಡೆ ಹೋಗುತ್ತೆ, ಇಲ್ಲ ಒಟ್ಟಿಗೆ ಒಂದ್ಸಲ ಬರ್ತವೆ, ಇಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ. ಆ 3 ಆನೆ ಅಂದರೆ ಜಾಸ್ತಿ ಕೃಷಿ ನಷ್ಟ ಆಗ್ತಾ ಇರೋದು. ಇನ್ನು ಚಾರ್ಮಾಡಿ ಕನಪಾಡಿ ಕಡೆ 6 ಆನೆದು ಒಂದು ಹಿಂಡಿದೆ, ಅದು ಒಂದೊಂದ್ಸಲ ತೋಟಕ್ಕೆ ಬರ್ತದೆ, ಇಲ್ಲಾಂದ್ರೆ ಕಾಡಲ್ಲೇ ಇರ್ತದೆ. ಬಟ್ ಈ ಸಮಸ್ಯೆಗೆ ಏನಂತಂದ್ರೆ ತಾವು ಹೇಳಿದಾಗ EPD ಒಂದು ಸೋಲಾರ್ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಒಂದು, ಅದಕ್ಕೂ ಅದು ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಸ್ಪೆಷಲ್ ಸ್ಟ್ರಕ್ಚರ್ ಒಂದು ಮಾಡಲಿಕ್ಕೆ ನಾವು ಬರ್ಕೊಂಡಿದ್ದೀವಿ. ಅನುದಾನ ಬಂದ ತಕ್ಷಣ ಮಾಡಿಕೊಡ್ತೇವೆ. ಇದ್ರ ಬಗ್ಗೆ ನಮಗೆ ಅರಿವಿದೆ, ನಾವೆಲ್ಲ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇದೀವಿ. ಆಮೇಲೆ ನಾವು ನೈಟ್ ಡ್ಯೂಟಿಗೆ ಅಂತ ಸ್ಟಾಫನ್ನೇ ಬೆಳಗ್ಗೆ ಡ್ಯೂಟಿ ಮಾಡಿದ್ರು ರಾತ್ರಿ ರೊಟೇಷನ್ ಹಾಕೊಂಡು ಆನೆ ಏನಿದ್ರು ಎಲ್ಲ ಪ್ರಾಬ್ಲಮ್ ಇರುವಂಥ ಏರಿಯಾಗೆ ಕಳಿಸ್ತಾ ಇದ್ರಿ. ಫೋನ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಏನೇ ಇದ್ರೂ ನಾವು ಇಮಿಡಿಯೇಟ್ ಸ್ಪಂದಿಸ್ತಾ ಇದೀವಿ. ಈಗ ನಾನು ಬಂದಮೇಲೆ ಒಂದು ಸ್ವಲ್ಪ ಹೊಸೂರಿಂದ ಪಟಾಕಿ ತಂದು ಪಟಾಕಿ ಕೊಡೋ ವ್ಯವಸ್ಥೆನೂ ನಾನು ಮಾಡ್ತಾ ಇದ್ದೀನಿ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.